ಅಪ್ಪ ಅರುಣ್, ನನಗಂತೂ ಸಾಕೋಯ್ತು ಕಣೋ. ಇವಾಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿಯಾಗಿದೆ. ಏಯ್, ಏನೋ ಮಾಡ್ತದೆ ಆ ಕಡೆ ತಿರ್ಕೊಂಡು? ಏನೂ ಇಲ್ಲ ಕಣೆ, ಇಲ್ಲೇನೋ ಇತ್ತು, ಇವಾಗ ಇಲ್ವಲ್ಲ ಅಂತ ನೋಡ್ತಾ ಇದ್ದೀನಿ. ಏನೋ ಇತ್ತಾ? ಏನಿತ್ತು? ಸರಿ, ಅದೆಲ್ಲ ಇರಲಿ ಬಿಡು. ಏನೋ ಅಂದಿಯಲ್ಲ, ಏನು? ಅದೇ ಕಣೋ, ಸ್ವಲ್ಪ ಇವಾಗ ಮನಸ್ಸಿಗೆ ನೆಮ್ಮದಿಯಾಗಿದೆ. ಹೌದು, ಮತ್ತೆ ನೆಮ್ಮದಿಯಾಗಿ ಇರ್ಲೇಬೇಕಲ್ಲ. ಅಯ್ಯೋ ಅತ್ತೆ. ಹೂನಮ್ಮ, ನಾನೇ ನಿಮ್ಮತ್ತೆ. ಯಾಕೆ ನಾನಿರೋದು ನಿಮ್ಗೆ ಇಲ್ಲಿ ಅಡ್ಡಿ ಆಗ್ತದೆ ಹೇಗೆ? ಹೆಂಗೋ ಒಳ್ಳೇದೋ ಕೆಟ್ಟದೋ ಏನೋ ಒಂದು ಮಾಡಿ ನನ್ನ ಮಗಳನ್ನ ಮೊಮ್ಮಗಳನ್ನ ಈ ಮನೆಯಿಂದ ಆಚೆ ಹಾಕೋದಂತೂ ಆಯಿತು. ಇನ್ನು ನಾನೊಬ್ಬಳೇ ಇರೋದು ಬ್ಯಾಲೆನ್ಸು. ನೋಡು, ನನಗೂ ಒಂದು ನೆಪ ಹುಡುಕು ಮನೆಯಿಂದ ಆಚೆ ಹಾಕೋದಕ್ಕೆ. ಅಯ್ಯೋ ಅತ್ತೆ, ನಿಮ್ಗೆ ಆಯಿತು? ನೀವು ಚೆನ್ನಾಗೇ ಇದ್ರಿ ಅಲ್ವಾ? ಅಲ್ಲ, ನೀವು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ? ನಾನು ಯಾರನ್ನ ಬೇಕು ಅಂತ ಮನೆ ಬಿಟ್ಟು ಓಡಿಸಿದ್ದು? ಹಾಂ ಅಮ್ಮ, ಹೌದು. ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಲ್ಲ? ಯಾಕೆ? ನಂಗೇನು ಅರ್ಥ ಆಗಂತ ಅನ್ಕೊಂಡ್ರೆ ಗಂಡ ಅಂತ ಇಬ್ರು ನೀ ಇಬ್ರು ಒಳಗೆ ಎಷ್ಟು ಮಸ್ಲತ್ ಮಾಡಿದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಷ್ಟು ದೊಡ್ಡ ಎಲ್ಲ ನಾನು. ಮಸ್ಲತ್ತಾ? ಏನತ್ತೆ ಮಾತಾಡ್ತಾ ಇದ್ದೀರಾ ನೀವು? ಅಲ್ಲ, ಒಂದು ಸಮಸ್ಯೆ ಬಗೆಹರಿತಪ್ಪ ಅನ್ನೋಷ್ಟರಲ್ಲಿ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗುತ್ತಲ್ಲ. ನೋಡ್ದೇನೋ ನೀನು ಎಂಟಿ ಬೈ ಎಂತ ಮಾತು ಬಂತು. ನಾನು ಇವಾಗ ಸಮಸ್ಯೆ ಅಂತೆ ಅಂದರೆ ಇವಾಗ ಅರ್ಥ ಆಯ್ತಾ ನಿನಗೆ? ನನಗನ್ಸುತ್ತೆ ಇವಳು ಒಬ್ಬಳದೇ ಕೆಲಸ ಅಲ್ಲ, ನಿಂದು ಸೇಸನೆ. ಜೊತೆಗೆ ಇಬ್ರು ಸೇರ್ಕೊಂಡೆ ನನ್ನ ಮಗಳನ್ನ ಮೊಮ್ಮಗಳನ್ನ ಈ ಮನೆ ಬಿಟ್ಟು ಆಚೆ ಕಳಿಸಿರೋದು ನೀವು. ಅಯ್ಯೋ, ನಾನೇ ಬರೋಕೆ ಏನಪ್ಪ ಮಾಡಲಿ ಅತ್ತೆ? ಅಲ್ಲ ಅತ್ತೆ, ನಿಮ್ಮ ಮಗಳು ಮೊಮ್ಮಗಳು ಖುಷಿಯಾಗಿ ಗಂಡನ ಮೇಲೆ ಇದ್ದಾಳಪ್ಪ ಅಂತ ಆರಾಮಾಗಿ ಬಿಟ್ಬಿಟ್ಟು ಅವ್ರು ಮನೆ ಬಿಟ್ಟು ಹೋದ್ರು ಅಂತ ನನ್ನ ಬೈದಿದ್ದಾಳತ್ತೆ. ನಿಮ್ಗೆ ಏನು ಹೇಳ್ಬೇಕು ನಾನು ಅಂತ? ಅರುಣ್, ಆಗಲ್ಲಪ್ಪ, ಆಗಲ್ಲ. ನನಗಂತೂ ಈ ಮೈನಲ್ಲಿ ಯಾರ ಜೊತೆಗೆ ಹೆಂಗಿರ್ಬೇಕಂತ ನಿಜ ಅರ್ಥ ಆಗ್ತಿಲ್ಲ. ಏನೋ ಒಬ್ಬೊಬ್ರು ಒಂದೊಂದು ಥರ ನಿಮ್ಮ ಮನೇಲಿ. ಯಾಕೋ ಹಿಂಗೆ? ನೀನು ಒಬ್ಬನನ್ನ ಕರೆಕ್ಟಾಗಿದೆಯಲ್ಲ, ಅದೇ ನನ್ನ ಪುಣ್ಯ. ಕುಸುಮ, ಒಂದು ನಿಮಿಷ ಇರು. ಅಮ್ಮ, ಯಾಕಮ್ಮ ನಿನ್ಗೇನು ಬೇಜಾರಾಗ್ತಾ ಇದೆಯಾ? ಅಕ್ಕ ಮತ್ತು ಗ್ರೀಷ್ಮ ಇಲ್ಲ ಮೈನಲ್ಲಿ ಅಂತ. ಹಾಂ, ಅದಕ್ಕೆ ಹಿಂಗೆಲ್ಲ ಮಾತಾಡ್ತಿದ್ದೆ ಹೇಗೆ? ಬೇಜಾರು ಮಾಡ್ಕೋಬೇಡಮ್ಮ, ಒಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಅವ್ರು ಇವಾಗ ಖುಷಿಯಾಗಿದ್ದಾರಲ್ಲ ಇಬ್ರು, ನೀನು ಹಾಗೆ ಖುಷಿಯಾಗಿರುವಮ್ಮ. ಹೌದಪ್ಪ, ಹೌದು. ನನ್ನ ಮಕ್ಕಳನ್ನೆಲ್ಲ ಆಚೆ ಕಳಿಸ್ಬಿಟ್ಟು ನಾನೊಬ್ಳೆ ಒಂಟಿ ಪಿಶಾಚಿಯಾಗಿ ಮನೆಯಲ್ಲಿ ಖುಷಿಯಾಗಿರ್ಬೇಕಾ? ಹಾಂ, ನನಗೆ ಸಾಧ್ಯ ಇಲ್ಲ ಕಣೋ. ಸರಿ, ಒಂದು ಕೆಲಸ ಮಾಡಿ, ನೀವು ಅವ್ರ ಮನೆಗೆ ಹೊಂಟೋಗ್ಬಿಡಿ. ಕುಸುಮ, ಸುಮ್ಮನಿರು. ಹಾಂ, ಹೌದು ಕಣೆ, ನಿಂಗೆ ಅದೇ ಬೇಕಾಗೋದು ನಂಗೆ ಚೆನ್ನಾಗಿ ಗೊತ್ತು. ನನ್ನ ಹೆಂಗಾದ್ರೂ ಮಾಡಿ ಮನೆ ಬಿಟ್ಟು ಆಚೆ ಹಾಕ್ಬಿಟ್ರೆ ನೀನೊಬ್ಳೆ ಈ ಮನೆ ಫುಲ್ ಆರಾಮಾಗಿ ನೆಮ್ಮದಿಯಾಗಿ ಮಹಾರಾಣಿಯಾಗಿರ್ಬೋದು ಅಂತ ತಾನೇ? ಅಮ್ಮ, ಸುಮ್ಮನಿರಮ್ಮ. ನೋಡಿ ಅತ್ತೆ, ನನಗೆ ಇದುವರೆಗೂ ಆ ಥರ ಯಾವ ಉದ್ದೇಶ ನನಗಿಲ್ಲ. ಇನ್ನು ಮುಂದೆ ನೀವೇ ಹೇಳಿ ನನ್ನ ಮನಸ್ಸಿಗೆ ಬಂದ್ಬಿಡ್ತಾವ ನನಗೆ ಗೊತ್ತಿಲ್ಲ. ಖಂಡಿತವಾಗಿಯೂ ನಾನು ಅದಕ್ಕೆ ಅವಕಾಶ ಕೊಡಲ್ಲ ಕಣೆ. ನನ್ನವ್ರನ್ನೆಲ್ಲ ಹೇಗೆ ದೂರ ಮಾಡಿದೆ ನನ್ನಿಂದ, ಅದೇ ರೀತಿಯೇ ನಾನು ಸಹ ನಿನ್ನವ್ರನ್ನೆಲ್ಲ ನಿನ್ನಿಂದ ದೂರ ಮಾಡೇ ಮಾಡ್ತೀನಿ, ನೆನ್ಪಿಟ್ಕೊ. ಅಯ್ಯೋ ಅತ್ತೆ, ಸ್ವಲ್ಪ ನಿಧಾನ ಕುತ್ಕೊಂಡು ಯೋಚನೆ ಮಾಡಿ. ನಾನು ದೂರ ಮಾಡಿದ್ನಾ? ಅಲ್ಲ, ನಿಮ್ಮ ಗ್ರೀಷ್ಮಿಗೆ ಲವ್ ಮಾಡಕ್ಕೆ ನಾನು ಹೇಳಿದ್ನಾ? ನಿಮ್ಮ ಮಗಳಿಗೆ ಗಂಡನ ಬಿಟ್ಟು ಬರೋಕ್ಕೆ ನಾನು ಹೇಳಿದ್ನಾ? ಹಾಂ, ಅಲ್ಲ, ಹಾಳಾಗಿದ್ದವ್ರನ್ನೆಲ್ಲ ಸರಿ ಮಾಡಿದಳು ನಾನು. ಅಂಥದ್ರಲ್ಲಿ ನಾನು ನಿಮ್ಮ ಕೈ ಇಂಥ ಮಾತು ಕೇಳಬೇಕಾ? ಹಾಂ, ಅದೇನೋ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನು ನನ್ನವ್ರನ್ನ ನನ್ನಿಂದ ದೂರ ಮಾಡ್ತೇನಂತನ? ಆಯಿತು, ಸಾಧ್ಯ ಆದರೆ ಅದನ್ನು ಮಾಡೋಕ್ಕೆ ಪ್ರಯತ್ನ ಪಡಿ, ಆಯಿತಾ? ಅಮ್ಮ, ನಿಂತ್ಕೊಮ್ಮ. ಯಪ್ಪ ದೇವ್ರೆ, ಒಂದು ಸ್ವಲ್ಪ ನಿಮ್ಮದೇ ಉಸಿರಾಡ್ಬೋದು ಅಂತ ಅಂದ್ಕೊಂಡ್ರೆ ಇನ್ನೊಂದು ತಲೆನೋ ತಂದಿಟ್ರಪ್ಪ ನನಗೆ. ಏನು ಮಾಡಲಿ? ಅರುಣ್, ನೀನೇನು ಯೋಚನೆ ಮಾಡಬೇಡ ಕಣೋ, ನಾನಿದ್ದೀನಿ, ಆಯಿತಾ? ನೀನು ಆರಾಮಾಗಿರು. ಏನು ಆರಾಮೋ ಏನೋ ಕುಸುಮ, ಯಾಕೆ ಹಿಂಗೆ ಆಗ್ತಾ ಇದೆ? ಹಾಂ, ಅಲ್ಲ, ಏನಾದರೂ ಒಂದು ಒಳ್ಳೇದು ಮಾಡೋಣ ಅಂತ ಹೋದರೆ ಯಾಕೆ ಅದು ಒಳ್ಳೇದಾಗಿ ಇರೋದೇ ಇಲ್ವಲ್ಲ? ಹಾಂ, ಅದೇ ಕಣೋ, ನನಗೂ ಅರ್ಥ ಆಗ್ತಾ ಇಲ್ಲ. ಅರುಣ್, ನೀನಾದರೂ ಹೇಳು, ನಾನು ಮಾಡಿದ ತಪ್ಪಾ? ಗೊತ್ತಿಲ್ಲ ಕುಸುಮ, ನನಗೆ ಯಾರಿಗೆ ಏನು ಹೇಳಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ. ಸ್ವಲ್ಪ ಹೊತ್ತು ನಾನು ಆಚೆ ಹೋಗಿ ಬರ್ತೀನಿ. ಛೇ, ಪಾಪ ಅವನಿಗೆ ಬೇಜಾರಾಯ್ತು ಏನೋ. ಅಲ್ಲ, ನಮ್ಮ ಮತ್ತೆ ಏನಾಗಿದೆ ಅಂತ? ಹಾಂ, ಏನು ಮಾಡಲಿ? ಇಲ್ಲ, ಅವರಿಬ್ಬರಿಗೂ ನಾನು ಮೋಸ ಮಾಡಿದ್ನಾ? ಖಂಡಿತ ಇಲ್ಲ. ಅವರಿಬ್ಬರು ಜೀವನದಲ್ಲಿ ತುಂಬ ಚೆನ್ನಾಗಿದ್ದಾರೆ, ನೆಮ್ಮದಿಯಾಗಿದ್ದಾರೆ. ಈ ಅತ್ತೆ ಹಂಗಿದಕ್ಕೆ ಏನಾಗುತ್ತೆ? ಅಯ್ಯೋ ಮಗನೇ, ಹೆಂಗಪ್ಪ ಆಯ್ತಿದ್ದೆಲ್ಲ ನಾನು ಇವಾಗ ಹೇಗಿದೆಯಾ? ಅಲ್ಲ, ನಾನು ಇಲ್ದಿರೋ ಟೈಮಲ್ಲಿ ನೀನು ಯಾಕಪ್ಪ ಹಿಂಗೆ ಮಾಡ್ಕೊಂಡೆ ಮಗನೇ? ಅಮ್ಮ, ನನಗೇನೂ ಆಗಿಲ್ಲ, ಸುಮ್ಮನೆ ಅಲ್ಬೇಡ. ನೋಡು, ನಾನು ಇವಾಗ ಆರಾಮಾಗಿಲ್ವಾ? ನನಗೇನೂ ಆಗಿಲ್ಲ, ಒಂಚೂರು ಕಾಲಿಗೆ ಪೆಟ್ಟಾಗಿದೆ, ಅದನ್ನೇ ಬಿಟ್ಟರೆ ಏನೂ ಆಗಿಲ್ಲಮ್ಮ. ಅಲ್ಲ ಬಾವ, ಇದ್ದಕ್ಕಿದ್ದಂಗೆ ಬಾತ್ರೂಮಲ್ಲಿ ಬೀಳೋಂಥದ್ದು ಏನಾಗುತ್ತೆ ನಿಮಗೆ? ತಲೆ ಸುತ್ತ ಬಂತ? ಗೊತ್ತಿಲ್ಲಮ್ಮ ಏನಾಯಿತು ಅಂತ,
ಡಾಕ್ಟ್ರ್ ಹೇಳ್ತಾಯಿದ್ರು ಬಿ ಪಿ ಸ್ವಲ್ಪ ಲೋ ಆಗಿದೆ ಅಂತ, ಅದೇ ಕಾರಣ ಇರ್ಬೋದೇನೋ. ಅಂದಂಗೆ ನಿನ್ನ ಗಂಡ ಬಂದಿಲ್ವಾ? ಹಾಂ ಬಾವ ಬಂದಿದ್ದಾರೆ. ಅಕ್ಕ ಮತ್ತು ಅವರು ಮಾತಾಡ್ತಾ ಇದ್ರು. ನಮ್ಮನ್ನು ಇಬ್ಬರನ್ನ ಒಳಗಡೆ ಬಿಟ್ಟರು. ನಾವಿಬ್ಬರು ಆಚೆ ಹೋದ್ಮೇಲೆ ಮತ್ತೆ ಅವ್ರು ಇಬ್ಬರನ್ನೇ ಬಿಡ್ತಾರಂತೆ. ಅದಕ್ಕೆ ಅತ್ತೆ ತುಂಬ ಅಳ್ತಾ ಇದ್ರಲ್ವಾ, ಅದಕ್ಕೆ ನಾವಿಬ್ಬರು ಬಂದ್ರಿ. ಹೌದಮ್ಮ, ಮಗಳು ಹೇಗಿದ್ದಾಳೆ? ಚೆನ್ನಾಗಿದ್ದಾಳಾ? ಹಾಂ ಬಾವ ಚೆನ್ನಾಗಿದ್ದಾಳೆ. ಅಮ್ಮ ಸುಮ್ಮನೆ ಅಳ್ಬೇಡ. ಹೆಂಗಪ್ಪ ಅಳ್ದೆ ಸುಮ್ಮನಿರೋದು? ನನ್ನ ಮಗ ಹಿಂಗೆಲ್ಲ ಮಾಡ್ಕೊಂಡು ಕೂತ್ಕೊಂಡು ನಂಗೆ ನೋವು ಆಗದೆ ಇರುತ್ತಾ? ಹಾಂ ನನಗೆ ಗೊತ್ತು ಕಣೋ, ನಂಗೆ ಚೆನ್ನಾಗಿ ಗೊತ್ತು. ನಿನಗೆ ಹಿಂಗಾಗೋದಕ್ಕೆ ಕಾರಣ ಅವಳೇ ತಾನೇ, ನಿನ್ನ ಹೆಂಡತಿ ತಾನೇ ಕಾರಣ. ಅಮ್ಮ ಸುಮ್ಮನಿರು, ಮೆತ್ತಗೆ ಮಾತಾಡು. ಇದನ್ನು ಅವಳು ಕೇಳಿಸ್ಕೊಂಡ್ರೆ ಮತ್ತೆ ಇಬ್ಬರು ಜಗಳ ಮಾಡ್ತಾರ. ಸುಮ್ಮನಿರಮ್ಮ, ನನ್ನ ಕೈಲಿ ಇವಾಗಿರೋ ಪರಿಸ್ಥಿತಿಯಲ್ಲಿ ಅದನ್ನೆಲ್ಲ ನೋಡೋಕ್ಕಾಗಲ್ಲ ನನಗೆ. ಅತ್ತೆ ಸುಮ್ಮನೆ ಅತ್ತೆ, ಪಾಪ ಬಾವ ನಂಗೆ ಸುಸ್ತಾಗಿರುತ್ತೇನೋ. ಸರಿ ಬನ್ನಿ ನಾವು ಆಚೆ ಹೋಗೋಣ. ಹಾಂ ಅಮ್ಮ, ಆ ಕೆಲಸ ಮಾಡು. ಮೊದಲು ಅಮ್ಮನ ಆಚೆ ಕರ್ಕೊಂಡು ಹೋಗು. ಸರಿ ಬಾವ, ನೀವು ಮಲ್ಕೊಳ್ಳಿ. ಡಾಕ್ಟರ್ ಹೇಳಿದ್ದಾರೆ ಇವಾಗ ರೆಸ್ಟ್ ಮಾಡ್ಬೇಕು ನೀವು ಅಂತ. ನಾವಿಬ್ಬರು ಆಚೆ ಹೋಗ್ತೀವಿ. ಮಗನೇ ಬೇಗ ಹುಷಾರಾಗ್ಬಿಡು ಕಂದ. ಅಲ್ಲ ಅದಕ್ಕೆ ಅಣ್ಣಂಗೆ ಇದ್ದಕ್ಕಿದ್ದಂಗೆ ಇದೆಲ್ಲ ಹೆಂಗಾಯ್ತು? ನೀವು ಅವಾಗ ಮನೇಲಿ ಇರಲಿಲ್ವಾ? ಅಯ್ಯೋ ರಘು, ಅದನ್ನ ಯಾಕಪ್ಪ ಕೇಳ್ತೀಯ? ನಾನು ಅವ್ರನ್ನ ಬಿಟ್ಟು ತಾನೇ ಎಲ್ಲಿರ್ತೀನಿ, ಒಂದು ನಿಮಿಷ ಅವ್ರನ್ನ ಬಿಟ್ಟಿರೋದಿಲ್ಲ. ನಾನು ಮಲ್ಕೊಂಡೇ ಇದ್ದೆ. ಬೆಳಗಿನ ಜಾವದಲ್ಲಿ 6 ಗಂಟೆ ಆಗಿತ್ತಪ್ಪ. ಅವ್ರು ಯಾವಾಗಲೂ ಹೋಗೋತಾನೆ ಬಾತ್ರೂಮ್ಗೆ ಹೋದ್ರು. ನಾನಷ್ಟು ಗಮನಿಸ್ಕೊಂಡಿಲ್ಲ. ಆದರೆ ನನಗೆ ಎಚ್ಚರ ಆದಾಗ ನೋಡ್ತೀನಿ ಅವ್ರು ಇರಲಿಲ್ಲ. ಬಾತ್ರೂಮ್ ಬ್ಲ್ಯಾಕ್ ಆಗಿತ್ತು. ಆಯ್ತು ತಡಿ ಅಂತ ಎದ್ದು ನೋಡ್ತೀನಿ, ಬಾತ್ರೂಮ್ ಒಳಗಡೆ ಇದ್ದರು. ನಾನು ಬಾತ್ರೂಮ್ ಡೋರ್ನ ಜೋರಾಗಿ ಬಡ್ದು ಎತ್ಕೊಬಂದು ಬೆಡ್ ಮೇಲೆ ಮಲಸ್ದೆ. ಅವ್ರಿಗೆ ಜ್ಞಾನನೇ ಇರಲಿಲ್ಲ ಕಣಪ್ಪ. ಆಮೇಲೆ ನಾನು ನಮ್ಮ ಅಣ್ಣಂದ್ರಿಗೆ ನಮ್ಮ ಅಪ್ಪ ಅಮ್ಮಂಗೆಲ್ಲ ಫೋನ್ ಮಾಡಿದೆ. ಆವಾಗ ಅವ್ರು ಬಂದು ಹಾಸ್ಪಿಟ್ಲಿಗೆ ಕರ್ಕೊಬಂದರು. ಒಂದು ವೇಳೆ ನಮ್ಮ ಅಣ್ಣಂದ್ರು ನಮ್ಮ ಅಪ್ಪ ಅಮ್ಮ ಬರದೇ ಹೋಗಿದ್ರೆ ನನ್ನ ಗಂಡ ನನ್ನ ಬಿಟ್ಟು ಹೊಂಟೋಗ್ಬಿಡ್ತಿದ್ರು. ಯಾಕೆ ನಿಮ್ಮ ಅಪ್ಪ ಅಮ್ಮಂಗೆ ಫೋನ್ ಮಾಡೋ ಬದಲು ನಾನು ಸತ್ತೋಗಿದ್ನ ನನಗೆ ಫೋನ್ ಮಾಡಬೇಕಾಗಿತ್ತು, ಇಲ್ಲ ನನ್ನ ಮಗನಿಗೆ ಮಾಡಬೇಕಾಗಿತ್ತು. ಅಯ್ಯೋ ಅತ್ತೆ, ನಂಗೆ ಆ ಟೆನ್ಷನಲ್ಲಿ ತಲೆ ಓಡಲಿಲ್ಲ. ಅದಕ್ಕೆ ನಂಗೆ ನೆನಪಾಕಿದ್ದು ನಮ್ಮ ಅಣ್ಣಂದ್ರೆ. ಅದಕ್ಕೆ ನಾನು ಅವ್ರಿಗೆ ಫೋನ್ ಮಾಡಿದ್ದು. ಒಂದು ವೇಳೆ ಅವ್ರು ಬರದೇ ಹೋಗಿದ್ರೆ ನಮ್ಮ ಯಜಮಾನ್ರು ನನ್ನ ಬಿಟ್ಟು ಹೊಂಟೋಗ್ಬಿಡ್ತಿದ್ರೇನೋ. ಹೌದೌದು ಬಿಡು, ನಿನಗೆ ನಮ್ಮ ನೆನಪೆಲ್ಲಾಗುತ್ತೆ. ಯಾವಾಗ ಅವ್ರ ತನ್ನ ನೆನಪಾಗೋದು ನಿನಗೆ? ಅಪ್ಪ ರಘು, ಒಂದು ವೇಳೆ ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ಅಪ್ಪ ಅಮ್ಮ ಬರದೇ ಹೋಗಿದ್ರೆ ನಮ್ಮ ಯಜಮಾನ್ರನ್ನ ಬಿಟ್ಬಿಟ್ಟು ಹೊಂಟೋಗ್ಬಿಡ್ತಾ ಇದ್ರೇನೋ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಇವಾಗೇನು ಹಂಗಾಗಿಲ್ವಲ್ಲ, ಆರಾಮಾಗಿರ್ತಾನೆ ಅಣ್ಣ, ಬಿಡಿ. ಅಕ್ಕ ಸಮಾಧಾನ ಮಾಡ್ಕೋಕ್ಕ, ಇವಾಗ ಬಾವ ಚೆನ್ನಾಗಿದ್ದಾರಲ್ವಾ? ಹೌದು ಕಣೆ ಪರಿ, ನೀನು ಹೇಳ್ತಾ ಇರೋದು ನಿಜಾನೇ. ಒಂದು ವೇಳೆ ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ತಮ್ಮಂದ್ರೆ ಬರದೇ ಹೋಗಿದ್ರೆ ನಮ್ಮ ಯಜಮಾನನ್ನ ಬಿಟ್ಟು ಹೊಂಟೋಗ್ಬಿಡ್ತಾ ಇದ್ರೇನೋ. ಅಯ್ಯೋ ನಿನ್ ಬಾಯಿಗಷ್ಟು ಮಣ್ಣು ಹಾಕ ಹಾಳಾದೋಳೆ. ಪದೇ ಪದೇ ಯಾಕೆ ನನ್ನ ಮಗ ಬಿಟ್ಟೋಗ್ಬಿಟ್ಟು ಅಂತ ಬಡ್ಕೊಂತಿದ್ಯಾ? ಅಯ್ಯೋ ಅತ್ತೆ, ನಿಮಗೆ ಗೊತ್ತಿಲ್ಲ. ಒಂದು ವೇಳೆ ನಮ್ಮ ಅಪ್ಪ ನಮ್ಮ ಅಣ್ಣ ತಮ್ಮ ಸಾಕು, ಸೈ ಬಾಯಿಂದ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಅಂತ ಬಂದರೆ ಬಾಯಿ ಮೇಲೆ ಬರ್ರೆ ಹಾಕ್ಬಿಡ್ತೀನಿ. ನನಗೆ ನೀನು ನಾಟಕ ಎಲ್ಲ ಏನು ಅಂತ ಗೊತ್ತಾಗ ಅಂತ ಅನ್ಕೊಬಿಟ್ಟಿದ್ಯಾ? ನನ್ನ ಮಗಳು ಹಿಂಗಾಗಕ್ಕೆ ನೀನೇ ಕಾರಣ. ನಂಗೆ ಚೆನ್ನಾಗಿ ಗೊತ್ತಿದೆ. ಚೆನ್ನಾಗಿ ಎಮ್ಮೆ ಕೋಣ ಮಲ್ಕೊಂಡಿರ್ತೀಯ. ಪಾಪ ನನ್ನ ಮಗ ಯಾವಾಗ ಬಾತ್ರೂಮ್ಗೆ ಎದ್ದೋದ್ನು, ಏನಾಯಿತು, ಎಷ್ಟೊತ್ತು ಒಳಗಡೆ ಇದ್ನೋ ಪಾಪ. ಅದಕ್ಕೆ ಅವ್ನಿಗೆ ಹಿಂಗೆಲ್ಲ ಆಗಿರೋದು. ಒಂದು ವೇಳೆ ನಾನೇನೋ ಇದ್ದಿದ್ದರೆ ನನ್ನ ಮಗನ ಕಣ್ಣಲ್ಲಿ ಕಂಡಿಟ್ಟು ಉಳ್ಕೊತಾ ಇದ್ದೆ. ಆದರೆ ನಿನಗದೆಲ್ಲ ಎಲ್ಲಿರ್ತಿದೆ ಹೇಳು? 3 ಹೊತ್ತು ನಿಮ್ಮ ಅಪ್ಪ ಅಣ್ಣ ತಮ್ಮ, ಅದೇ ತಾನು ನಿಮ್ಗೆ ಬೇಕಾಗಿರೋದು. ಅಮ್ಮ ಸುಮ್ಮನಿರು, ಹೋದ್ರೆ ಹೋಗುತ್ತೆ. ಪಾಪ ಅದಕ್ಕೆ ಇವಾಗೇ ಬೇಜಾರಾಗಿದ್ದಾರೆ. ಅದ್ರಲ್ಲಿ ನೀನು ಬರೀ ಹಿಂಗೆಲ್ಲ ಮಾತಾಡಬೇಡ. ನೋಡಪ್ಪ ರಘು, ನಿಮ್ಮಮ್ಮ ಯಾವಾಗಲೂ ಹೀಗೆ. ನಮ್ಮಲ್ಲಿ ಇದ್ದಾಗೂ ಅಷ್ಟೇ, ಒಂದಿನ ನೆಮ್ಮದಿಯಾಗಿರಕ್ಕೆ ಬಿಡಲ್ಲ. ಯಾವಾಗಲೂ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಇರ್ತಾರೆ. ನಾನಂತೂ ಏನು ಒಂದು ಕೂಡ ಬಾಯಿ ಬಿಚ್ಚಿ ಮಾತಾಡಲ್ಲ. ಅದಕ್ಕೆ ನೀವು ನಂಗೆ ಅದನ್ನೆಲ್ಲ ಬಾಯ್ಬಿಟ್ಟು ಹೇಳ್ಬೇಕಾ? ನನಗೆ ಗೊತ್ತಿಲ್ಲ ನೀವೇನು ಅಂತ. ಅದಕ್ಕೆ ಒಂದು ಕೆಲಸ ಮಾಡಿ, ಅಣ್ಣ ಹುಷಾರಾಗೋ ತನಕ ಅಮ್ಮ ನಮ್ಮ ಮನೇಲೇ ಇರಲಿ. ಇಲ್ಲ ಅಂದರೆ ನಿಮಗೆ ಅಮ್ಮಂಗೆ ಅಡುಗೆ ಮಾಡೋದು, ಅವ್ಳು ನೋಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಅಣ್ಣನ ಬೇರೆ ನೋಡ್ಕೋಬೇಕಲ್ಲ, ಅದಕ್ಕೆ. ಸರಿಯಪ್ಪ, ಹಾಗೆ ಮಾಡು. ನನಗೆ ನಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮದಿರಡ, ಅವ್ರು ಹೆಂಗೋ ಸಹಾಯ ಮಾಡ್ತಾರೆ. ನಾನು ನಿಮ್ಮ ಅಣ್ಣನ ಆರಾಮ ನೋಡ್ಕೊತೀನಿ. ಅತ್ತೆ ನೀವೇನೇ ಬೇಜಾರು ಮಾಡ್ಕೋಬೇಡಿ. 1-2 ದಿನ ಅಷ್ಟೇ. ನಾನು ನಿಮ್ಮನ್ನ ಖಂಡಿತ ನಮ್ಮನೆಗೆ ಕಳ್ಸ್ಕೊತೀನಿ. ನನಗೂ ನಿಮ್ಮನ್ನ ಬಿಟ್ಟು ತಾನೇ ಯಾರಿದ್ದಾರೆ? ತುಂಬ ದಿನ ಬಿಟ್ಟಿರೋಕ್ಕಾಗಲ್ಲ ಅತ್ತೆ ನಾನು ನಿಮಗೆ. ಎಲ್ಲ ನಾಟಕ. ರಘು ಪರಿ, ನೀವಿಬ್ಬರು ನಂಬೇಡ್ರಿ. ಇವಳು ಇವಾಗ ಹಿಂಗೆ ಕಾಣಿಸ್ತಾಳಲ್ಲ, ಖಂಡಿತ ಹಂಗಿರಲ್ಲ. ಅಮ್ಮ ಸುಮ್ಮನಿರ್ತೀಯ ಇಲ್ವೋ ಈಗ? ಅತ್ತೆ ಸುಮ್ಮನಿರಿ. ರಘು
ಒಂದು ನಿಮಿಷ ಬಾಪ. ಆ ಡಾಕ್ಟ್ರು ನಂಗೆ ಏನೋ ಹೇಳ್ತಾರೆ, ನಂಗೆ ಅರ್ಥ ಆಗ್ತಿಲ್ಲ. ಈ ಟೈಮಲ್ಲಿ ಬೇರೆ ನಮ್ಮ ಅಪ್ಪ ಅಣ್ಣ ತಮ್ಮ ಯಾರೂ ಇಲ್ವಲ್ಲ. ಅವರು ಪಾಪ ಬ್ಯುಸಿಯಾಗಿರ್ತಾರಲ್ವಾ, ಬೆಳಗ್ಗೆ ಸಂಜೆ ಗಂಟೆ ಇವಾಗವರೆಗೂ ಇಲ್ಲೇ ಇದ್ದರು, ರಾತ್ರಿನೂ ಇಲ್ಲೇ ಇದ್ದರು. ಇವಾಗ ತಾನೇ ಮನೆಗೆ ಹೋದ್ರು. ಅವ್ರು ಬಂದರೆ ನಂಗೆ ತೊಂದರೆ ಆಗ್ತಿದ್ದಿಲ್ಲ. ಆದರೆ ಈ ಡಾಕ್ಟ್ರು ಏನೋ ಹೇಳ್ತಾರೆ, ನನಗೆ ಅರ್ಥ ಆಗ್ತಾಯಿಲ್ಲ. ಅದೇನು ಅಂತ ನಿಂಗೆ ಅರ್ಥ ಆಗುತ್ತಲ್ಲ, ನೀನು ಓದಿದೆಯಲ್ಲಪ್ಪ, ಬಾ ಸ್ವಲ್ಪ ಕೇಳಿಸ್ಕೊಂಡು ನನಗೆ ಹೇಳುವಂತೆ. ಹಾಂ ಸರಿ ಅದಕ್ಕೆ ಬನ್ನಿ. ಬರೀ ನೀನು ಮಾತಾಡೋಣ ನಂಬೇಡ ಕಣೆ. ಅತ್ತೆ ಹೋಗ್ಲಿ ಬಿಡಿ ಅತ್ತೆ, ಇದು ಹಾಸ್ಪಿಟ್ಲು. ನಾವು ಬೇರೆ ಪೇಷಂಟ್ಗಳು ತೊಂದರೆ ಆಗುತ್ತೆ, ನಾವು ಸದ್ದು ಮಾಡಬಾರ್ದು ಆಯಿತಾ? ಹೌದು, ನನಗದು ಗೊತ್ತಿದೆ. ಆದರೆ ಇವಳನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಂಬಿಡ್ರಿ. ಉಸಿರು ಬಳ್ಳಿ ಇವಳು, ಆಯಿತಾ? ನನ್ನ ಮಗನಿಗಾಗೋದಕ್ಕೆ ಇವಳೇ ಕಾರಣ, ನಂಗೆ ಚೆನ್ನಾಗಿ ಗೊತ್ತು. ಆಯಿತು ಅತ್ತೆ, ಹೋಗ್ಲಿ ಬಿಡಿ. ಇವಾಗ ಅವರೇ ಕಾರಣ ಆಗಿದ್ರು ಹಾಸ್ಪಿಟ್ಲಿಗೆಲ್ಲ ಅವ್ರ ತಂದು ತೋರಿಸಿದ್ರೆ ಹೋಗ್ಲಿ ಬಿಡಿ. ಮತ್ತೆ ನಮಸ್ಕಾರ ಎಲ್ಲರನ್ನೂ. ಅದಕ್ಕೆ ನಾಟಕ